ಸೊ ನೋಡ್ತಿರ್ಬೋದು ಎಂಟ್ರಿ ಆಗ್ತಿದ್ದಂಗೆ ಎಷ್ಟು ಸ್ಪೇಷಿಯಸ್ ಆಗಿ ಮನೆನ ಕನ್ಸ್ಟ್ರಕ್ಟ್ ಮಾಡ್ಕೊಟ್ಟಿದ್ದಾರೆ ಅಂತ. ಸೊ ನಿಮಗೆ ಅನ್ಸುತ್ತಾ ಒಂದು 30-40 ಸೈಟಲ್ಲಿ ಇಷ್ಟು ಸ್ಪೇಷಿಯಸ್ ಆಗಿರೋ ಮನೆ, ಅದು ರೆಂಟಲ್ ಇನ್ಕಮ್ ಬರೋ ಥರ ಇವರು ಕನ್ಸ್ಟ್ರಕ್ಷನ್ ಮಾಡ್ಕೊಟ್ಟಿದ್ದಾರೆ ಅಂತ. ಸೊ ಬೆಡ್ರೂಮ್ಗೆ ಎಂಟ್ರಿ ಕೊಡ್ತಿದ್ದಂಗೆ ಎಷ್ಟು ಸ್ಪೇಷಿಯಸ್ ಆಗಿದೆ ಜಾಗ ನೋಡಿ. ಸೊ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ನ ಹಾಕೊಂಡು ನೀವು ಓಡಾಡ್ಬೋದು. ಇನ್ನು ಟೆರೆಸ್ಗೆ ಎಂಟ್ರಿ ಕೊಡೋಣ. ನೋಡ್ತಿರ್ಬೋದು ಟೆರೆಸ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನಿಮಗೆ ಐರನ್ ಡೋರ್ ಕೂಡ ಮಾಡಿಸ್ಕೊಟ್ಟಿದ್ದಾರೆ ಕಂಪ್ಲೀಟ್ಲಿ ಸೇಫ್ಟಿಗೋಸ್ಕರ. ಒಂದು ಬಜೆಟ್ ಫ್ರೆಂಡ್ಲಿ ಮನೆನ ಕಟ್ಟಿಸ್ಕೊಂಡು ಲಕ್ಷಾಂತರ ರೂಪಾಯಿ ರೆಂಟ್ ಬರೋ ತರ ನಾವು ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ. ಸರ್ ಬೇರೆ ಕಡೆ ಜಸ್ಟ್ ಮನೆ ಮಾತ್ರ ಕಟ್ಕೊಡ್ತಾರೆ, ಆದ್ರೆ ಇವರು ಮನೆ ಕಟ್ಕೊಡೋದ್ರ ಜೊತೆಗೆ ಕಂಪ್ಲೀಟ್ ಇಂಟೀರಿಯರ್ ವರ್ಕ್ಸ್ ಇವರೇ ಮಾಡ್ಕೊಡ್ತಾರೆ. ಸರ್ ಈ ವಿಡಿಯೋ ನೋಡ್ತಿರಲ್ಲಿ ಯಾರತ್ರ ಅದು ಒಂದು ಚಿಕ್ಕ ಸೈಟು ಅಥವಾ 30-40 ಸೈಟು ಇಲ್ಲ ಈ ತರ ಸೈಟು ಖಾಲಿ ಇದೆಯಾ? ಹಾಗಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಒಂದು ಒಳ್ಳೆ ಪ್ಲಾನಿಂಗ್ ಅಲ್ಲಿ ಮನೆ ಕಟ್ಸ್ಕೊಟ್ಟು ಲಕ್ಷಾಂತರ ರೂಪಾಯಿ ಇನ್ಕಮ್ ಬರೋ ತರ ಮಾಡ್ಕೊಡ್ತಾರೆ. ಹಳ್ಳಿ ಟಿವಿ ವೀಕ್ಷಕರಿಗೆ ನಮಸ್ಕಾರ, ನಾನು ನಿಮ್ಮ ರಕ್ಷಿತಾ. ವೀಕ್ಷಕರೇ, ಇದುವರೆಗೂ ನಾವು ಹಲವಾರು ಬಜೆಟ್ ಫ್ರೆಂಡ್ಲಿ ಮನೆಗಳು ಹಾಗೆ ಕನ್ಸ್ಟ್ರಕ್ಷನ್ ವರ್ಕ್ಸ್ನ ನಾವು ನಿಮಗೆ ತೋರಿಸ್ಕೊಟ್ಟಿದ್ದೀವಿ. ನೀವು ಕೂಡ ನಮಗೆ ಒಳ್ಳೆ ರೆಸ್ಪಾನ್ಸ್ನ ಕೊಟ್ಟಿದ್ದೀರಾ. ಹಾಗಿದ್ರೆ ಈ ವಿಡಿಯೋದಲ್ಲಿ ನೀವು ಒಂದು ಖಾಲಿ ಸೈಟ್ನ ಇಟ್ಕೊಂಡು ಯಾರ್ಯಾರೆಲ್ಲ ಮನೆನೇ ಕಟ್ಟಕ್ಕಾಗೋದಿಲ್ವೋ ಅಂತ ಯೋಚನೆ ಮಾಡ್ತಿದ್ದೀರಾ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಒಂದು ಬಜೆಟ್ ಫ್ರೆಂಡ್ಲಿ ಮನೆನ ಕಟ್ಟಿಸ್ಕೊಂಡು ಲಕ್ಷಾಂತರ ರೂಪಾಯಿ ರೆಂಟ್ ಬರೋ ಥರ ನಾವು ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ. ವೀಕ್ಷಕರೇ, ಎಸ್ಕೆ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಅಂತ ಹೇಳಿ ಆಲ್ ಓವರ್ ಬೆಂಗಳೂರು ಇದುವರೆಗೂ ಹಲವಾರು ಪ್ರಾಜೆಕ್ಟ್ಸ್ಗಳು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು ಒಂದು 30-40 ಸೈಟ್ ಅಲ್ಲಿ 5 ಫ್ಲೋರ್ ಮನೆನ ಯಾವ ತರ ಕಟ್ಸಿದ್ದಾರೆ ಅಂತ. ಇದರಲ್ಲಿ ನಿಮಗೆ 4 2 BHK ಹಾಗೆ 5 1 BHK ಮನೆಗಳು ಬರುತ್ತೆ. ಓನರ್ಗೆ ಲಕ್ಷಾಂತರ ರೂಪಾಯಿ ರೆಂಟಲ್ ಇನ್ಕಮ್ ಬರೋ ತರ ಇವರು ಮಾಡ್ಕೊಟ್ಟಿದ್ದಾರೆ. ಹಾಗಿದ್ರೆ ಬನ್ನಿ ಒಳಗಡೆ ಯಾವ ತರ ಮನೆ ಕಟ್ಸಿದ್ದಾರೆ ಅಂತ ನೋಡೋಣ. ವೀಕ್ಷಕರೇ, ಮೊದಲನೇದಾಗಿ ಮನೆಯ ಔಟರ್ ಸ್ಟ್ರಕ್ಚರ್ ನೋಡಬೇಕು ಅಂತ ಅಂದ್ರೆ ಇವರು ನಾರ್ತ್ ಫೇಸಿಂಗ್ ಅಲ್ಲಿ ಪಕ್ಕಾ ವಾಸ್ತು ಪ್ರಕಾರನೇ ಮನೆನ ಕಟ್ಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ವಿಶೇಷವಾಗಿ ನಮ್ಮ SK ಕನ್ಸ್ಟ್ರಕ್ಷನ್ಸ್ ಅವರು ನೀವು ನೋಡ್ತಿರ್ಬೋದು ರೋಡ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಆ ಕಡೆ 2 ಸೈಡ್ ನಿಮಗೆ ಮಡ್ ರೋಡ್ ಬರುತ್ತೆ. ಬೇರೆ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ನಿಮಗೆ ಮನೆ ಕಟ್ಸ್ಕೊಟ್ಟು ಯಾರು ಕೂಡ ರೋಡ್ ಹಾಕ್ಸ್ಕೊಡಲ್ಲ. ಆದ್ರೆ ನಮ್ಮ SK ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಅವರು ಮನೆ ಕಟ್ಸ್ಕೊಡೋದ್ರ ಜೊತೆಗೆ ನಿಮಗೆ ರೋಡ್ ಕೂಡ ಹಾಕ್ಸ್ಕೊಟ್ಟು ಕಂಪ್ಲೀಟ್ ಆಗಿ ಡ್ರೈನೇಜ್ ಸಿಸ್ಟಮ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು ಬಿಲ್ಡಿಂಗ್ ನ ಎಲಿವೇಶನ್ ನೋಡೋದಾದ್ರೆ ನೀವು ನೋಡ್ತಿರ್ಬೋದು ಒಂದು 3 ಕಲರ್ ತಗೊಂಡು ಒಂದು ಸಿಂಪಲ್ ಅಂಡ್ ಅಟ್ರಾಕ್ಟಿವ್ ಲುಕ್ ಅಲ್ಲಿ ನಿಮಗೆ MS ಹಾಗೆ CNC ವರ್ಕ್ ಕೂಡ ಮಾಡಿದ್ದಾರೆ. ಇನ್ನು ಒಳಗೆ ಹೋಗ್ತಿದ್ದಂಗೆ ನೋಡ್ತಿರ್ಬೋದು ಗೇಟ್ ಎಷ್ಟು ಫೋಲ್ಡಬಲ್ ಆಗಿದೆ ಅಂತ. ನಾನು ಆಗಲೇ ತಿಳಿಸ್ಕೊಟ್ಟೆ ಕಂಪ್ಲೀಟ್ಲಿ ಗೇಟ್ ಫೋಲ್ಡಬಲ್ ಇರುತ್ತೆ ಅಂತ. ನೋಡ್ತಿರ್ಬೋದು ಈಗ ತಾನೇ ಗೃಹ ಪ್ರವೇಶ ಮಾಡಿದ್ದಾರೆ. ಸೊ ಪಾರ್ಕಿಂಗ್ ಏರಿಯಾಗೆ ಎಂಟ್ರಿ ಕೊಡೋಣ. ಇನ್ನು ಪಾರ್ಕಿಂಗ್ ಏರಿಯಾಗೆ ಎಂಟ್ರಿ ಕೊಡ್ತಿದ್ದಂಗೆ ನೋಡ್ತಿರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಏನಿಲ್ಲ ಅಂದ್ರೆ ನೀವು 4 ಕಾರ್ನ ನಿಲ್ಸ್ಕೋಬಹುದು. ಹಾಗೆ ವಾಟರ್ ಕನೆಕ್ಷನ್ ಅಂತ ನೋಡೋದಾದ್ರೆ ನೀವು ನೋಡ್ತಿರ್ಬೋದು ಸಂಪು ಕೂಡ ಇದೆ. ಏನಿಲ್ಲ ಅಂದ್ರೆ 15,000 ವಾಟರ್ ಲೀಟರ್ ಕೆಪಾಸಿಟಿ ಇರುವಂತಹ ಸಂಪಿದು. ಹಾಗೆ ಬೋರ್ವೆಲ್ ಕೂಡ ಇದೆ. ಇನ್ನು ವಾಸ್ತು ಪ್ರಕಾರವಾಗಿಯೇ ನಿಮಗೆ ಬೋರ್ವೆಲ್ ಹಾಗೆ ಸಂಪು ಎರಡೂ ಕೂಡ ನಿಮಗೆ ಈಶಾನ್ಯ ಮೂಲೆಯಲ್ಲೇ ಕೊಟ್ಟಿದ್ದಾರೆ. ವೀಕ್ಷಕರೇ, ಇನ್ನು ವಿಶೇಷವಾಗಿ ನೋಡ್ತಿರ್ಬೋದು EV ಪ್ಲಗ್ ಪಾಯಿಂಟ್ಸ್ ನ ನಿಮಗೆ ಕೊಟ್ಟಿದ್ದಾರೆ. ಬೇರೆ ಮನೆಗಳಲ್ಲಿ ನಿಮಗೆ ಏನಿಲ್ಲ ಅಂದ್ರೆ 1 ರಿಂದ 2 ಪ್ಲಗ್ ಪಾಯಿಂಟ್ಸ್ ನ ಕೊಟ್ಟಿರ್ತಾರೆ. ಬಟ್ ಇಲ್ಲಿ ನಿಮಗೆ ವಿಶೇಷವಾಗಿ ಪ್ರತಿಯೊಂದು ಮನೆಗೂ ಸಿಂಗಲ್ EV ಪಾಯಿಂಟ್ಸ್ ನ ನಿಮಗೆ ಕೊಟ್ಟಿದ್ದಾರೆ. ಹಾಗೆ ಸ್ಪೆಷಾಲಿಟಿ ಏನಂದ್ರೆ ನಿಮ್ಮ ಮನೆಗಳಲ್ಲಿ ನೀವು ಸ್ವಿಚ್ ಆನ್ ಮಾಡಿದ್ರೆ ಸಹ ಇಲ್ಲಿ ನಿಮಗೆ ಆಕ್ಸೆಸಿಬಿಲಿಟಿ ಸಿಗುತ್ತೆ. ವೀಕ್ಷಕರೇ, ನೀವು ನೋಡ್ತಿರ್ಬೋದು ಒಂದು ಪೈಪ್ನು ಸಹ ಯಾವ ತರ CNC ಹಾಗೆ MS ವರ್ಕ್ ಅಲ್ಲಿ ನಿಮಗೆ ಕಂಪ್ಲೀಟ್ ಫಿನಿಶಿಂಗ್ ಮಾಡ್ಕೊಟ್ಟಿದ್ದಾರೆ. ಸೊ ಈ ತರ ಬರೀ ಪಾರ್ಕಿಂಗ್ ಅಷ್ಟೇ ಅಲ್ಲ, ಫಸ್ಟ್ ಇಂದ ಹಿಡಿದು ಕಂಪ್ಲೀಟ್ ಬಿಲ್ಡಿಂಗ್ ವರ್ಗೂ ನಿಮಗೆ ಈ ತರ ಒಂದು ಫಿನಿಶಿಂಗ್ ಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ತಿರ್ಬೋದು ಪಾರ್ಕಿಂಗ್ ಏರಿಯಾದಲ್ಲೇ ನಿಮಗೆ ಗ್ಯಾಸ್ ಕನೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಪ್ರತಿ ಒಂದು ಇಂಡಿವಿಜುವಲ್ ಮನೆಗೂ ನಿಮಗೆ 2 ಸಿಲಿಂಡರ್ ಇಡೋ ತರ ನಿಮಗೆ ಜಾಗ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವೀಕ್ಷಕರೇ, ಇನ್ನು ಪಾರ್ಕಿಂಗ್ ಆಯಿತು. ಹಾಗೆ ನೀವು ಈ ಕಡೆ ಬರ್ತಾ ಇದ್ದಂಗೆ ನೋಡ್ತಿರ್ಬೋದು ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಯಾವುದೇ ಜಾಗ ಕೂಡ ವೇಸ್ಟ್ ಮಾಡ್ದಿರಂಗೆ UPS ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಮನೆಗೂ ನಿಮಗೆ UPS ಕನೆಕ್ಷನ್ ಕೂಡ ಇದೆ. ಸೊ ಅದಕ್ಕೆ ಸೇಫ್ಟಿಗೋಸ್ಕರ ನಿಮಗೆ ಗ್ರಿಲ್ಲು ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಇದಷ್ಟೇ ಅಲ್ಲ, ನೀವು ನೋಡ್ತಿರ್ಬೋದು ಪಾರ್ಕಿಂಗ್ ಜಾಗದಲ್ಲಿ ನಿಮಗೆ ಜಾಗ ವೇಸ್ಟ್ ಮಾಡ್ದಿರಂಗೆ ಸಿಂಗಲ್ ಬೆಡ್ರೂಮ್ ಮನೆ ಕೂಡ ಇವರು ಮಾಡಿಸ್ಕೊಟ್ಟಿದ್ದಾರೆ. ಸೊ ಬನ್ನಿ ಫಸ್ಟ್ ಫ್ಲೋರ್ ಅಲ್ಲಿ ನಿಮಗೆ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಹಾಗೆ ಡಬಲ್ ಬೆಡ್ರೂಮ್ ಮನೆ ಯಾವ ತರ ಕಟ್ಸ್ಕೊಟ್ಟಿದ್ದಾರೆ ಅಂತ ನೋಡೋಣ. ಇನ್ನು ಮೇಲ್ ಹೋಗ್ತಿದ್ದಂಗೆ ಇನ್ನು ಸ್ಟೇರ್ ಕೇಸ್ ಬಗ್ಗೆ ಹೇಳ್ಬೇಕಂದ್ರೆ ನೀವು ನೋಡ್ತಿರ್ಬೋದು ಪ್ರತಿ ಒಂದು ಸ್ಟೇರ್ ಕೇಸು ಕೂಡ ನಿಮಗೆ ಆಂಟಿ ಸ್ಕಿಡ್ ಲಪೋತ್ರ ಗ್ರಾನೈಟ್ ಅಲ್ಲೇ ಮಾಡಿರುವಂತಹದ್ದು. ಸೊ ಯಾವುದೇ ರೀತಿ ನಿಮಗೆ ಸ್ಕಿಡ್ನೆಸ್ ಆಗಲ್ಲ. ಸೊ ಕಂಪ್ಲೀಟ್ಲಿ ಕಂಫರ್ಟಬಲ್ ಆಗಿ ನಡಿಬಹುದು. ಸೊ ನೋಡ್ತಿರ್ಬೋದು ಸ್ಪೇಸ್ ಕೂಡ ಎಷ್ಟು ಕೊಟ್ಟಿದ್ದಾರೆ ಅಂತ. ಸೊ ಆರಾಮಾಗಿ ಅನ್ಕಂಫರ್ಟಬಲ್ ಫೀಲ್ ಮಾಡ್ಕೊಳ್ದಿರ ನಿಮಗೆ ಸ್ಪೇಷಿಯಸ್ ಆಗಿ ವಾಕ್ ಮಾಡಬಹುದು. ವೀಕ್ಷಕರೇ, ಮೊದಲನೇದಾಗಿ ನಾವು ಫಸ್ಟ್ ಫ್ಲೋರ್ ಗೆ ಬರ್ತಾ ಇದ್ದಂಗೆ ನನ್ನ ರೈಟ್ ಸೈಡ್ ಗೆ ನಿಮಗೆ ಡಬಲ್ ಬೆಡ್ರೂಮ್ ಮನೆ ಸಿಗುತ್ತೆ. ಹಾಗೆ ನನ್ನ ಲೆಫ್ಟ್ ಸೈಡ್ ಗೆ ನಿಮಗೆ ಸಿಂಗಲ್ ಬೆಡ್ರೂಮ್ ಮನೆ ಸಿಗುತ್ತೆ. ಸೊ ಮಧ್ಯದಲ್ಲೇ ನಿಮಗೆ ಯಾವುದೇ ರೀತಿ ಮರ್ಜ್ ಆಗದಿರೋ ತರ ನಿಮಗೆ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಹಾಗೆ ನಿಮ್ದೇ ಆದಂತ ನಿಮಗೆ ಪ್ರೈವಸಿ ಕೂಡ ಇರುತ್ತೆ. ಇನ್ನು ಮನೆಗೆ ಎಂಟ್ರಿ ಆಗ್ತಿದ್ದಂಗೆ ಇವರ ಸ್ಪೆಷಾಲಿಟಿ ನೋಡ್ತಾ ಇರಬಹುದು, ಕಂಪ್ಲೀಟ್ಲಿ ಟೈಲ್ಸ್ ಅಲ್ಲೇ ನಿಮಗೆ ಗೋಡೆನ ಕವರ್ ಮಾಡಿದ್ದಾರೆ. ಅಪ್ ಟು ಸೀಲಿಂಗ್ ವರ್ಗು ನಿಮಗೆ ಕಂಪ್ಲೀಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ವಿಂಡೋ ನೋಡ್ತಿರ್ಬೋದು ಯಾವ ತರ ಅಂತ, ಅದ್ರ ಸರೌಂಡಿಂಗ್ ಪೂರ್ತಿ ನಿಮಗೆ ಟೈಲ್ಸ್ ಅಲ್ಲೇ ಕವರ್ ಮಾಡ್ಕೊಟ್ಟು ಕಂಪ್ಲೀಟ್ಲಿ ಸೂಪರ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿ ಬಾಡಿಗೆ ಮನೆಗೆ ನಾವು ಎಂಟ್ರಿ ಕೊಡ್ತಿದೀವಿ ಅಂತ ಅನ್ಸ್ತಿರೋ ಹಾಗೆ ಸ್ವಂತ ಮನೆ ತರ ಇವರು ಕಂಪ್ಲೀಟ್ಲಿ ಸೂಪರ್ ಫಿನಿಶ್ ಕೊಟ್ಟಿದ್ದಾರೆ.
ವೀಕ್ಷಕರೇ, ಇನ್ನು ಡಬಲ್ ಬೆಡ್ರೂಮ್ಗೆ ಎಂಟ್ರಿ ಕೊಡ್ತಾ ಇದ್ದಂಗೆ ನೀವು ನೋಡ್ತಿರ್ಬೋದು, ಡೋರ್ ನಿಮಗೆ ಕಂಪ್ಲೀಟ್ಲಿ ಟೀ ಕೂಡಲ್ಲೇ ಮಾಡಿರುವಂತಹದ್ದು, ಹಾಗೆ ಬ್ರಾಸ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಸೊ ಬಾಡಿಗೆ ಮನೆ ಅಂತ ನಿಮಗೆ ಯಾವುದೇ ರೀತಿ ಸೇಫ್ಟಿಲಿ ಕಡಿಮೆ ಮಾಡಿಲ್ಲ. ನೋಡ್ತಿರ್ಬೋದು, ಬೇರೆ ಕಡೆ ನಿಮಗೆ ಒಂದೊಂದು ಲಾಕ್ ಕೊಟ್ರೆ ಇಲ್ಲಿ ನಿಮಗೆ 2 ಲಾಕ್ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ಲಿ ಸೇಫ್ಟಿ ಮಾಡಿಕೊಟ್ಟಿದ್ದಾರೆ. ಬನ್ನಿ ಹಾಗಿದ್ರೆ ಡಬಲ್ ಬೆಡ್ರೂಮ್ ಮನೆಗೆ ಎಂಟ್ರಿ ಕೊಡೋಣ. ಒಳಗಡೆ ಯಾವ ತರ ಫಿನಿಶಿಂಗ್ ಇದೆ ಅಂತ ನೋಡೋಣ. ಸೊ ನೋಡ್ತಿರ್ಬೋದು, ಎಂಟ್ರಿ ಆಗ್ತಿದ್ದಂಗೆ ಎಷ್ಟು ಸ್ಪೇಷಿಯಸ್ ಆಗಿ ಮನೆನ ಕನ್ಸ್ಟ್ರಕ್ಟ್ ಮಾಡ್ಕೊಟ್ಟಿದ್ದಾರೆ ಅಂತ. ಸೊ ನಿಮ್ಗೆ ಅನ್ಸುತ್ತಾ ಒಂದು 30-40 ಸೈಟ್ ಅಲ್ಲಿ ಇಷ್ಟು ಸ್ಪೇಷಿಯಸ್ ಆಗಿರೋ ಮನೆ, ಅದು ರೆಂಟಲ್ ಇನ್ಕಮ್ ಬರೋ ತರ ಇವರು ಕನ್ಸ್ಟ್ರಕ್ಷನ್ ಮಾಡ್ಕೊಟ್ಟಿದ್ದಾರೆ ಅಂತ. ವೀಕ್ಷಕರೇ, ನಮ್ಮ SK ಕನ್ಸ್ಟ್ರಕ್ಷನ್ಸ್ ನ ವಿಶೇಷತೆ ಏನಂದ್ರೆ, ಇವರು ಮನೆ ಕಟ್ಸ್ಕೊಡೋದ್ರ ಜೊತೆಗೆ ಕಂಪ್ಲೀಟ್ಲಿ ಇಂಟೀರಿಯರ್ ವರ್ಕ್ಸ್ ಕೂಡ ಇವರೇ ಮಾಡ್ಕೊಡ್ತಾರೆ. ಹಾಲ್ ನ ನೀವು ಗಮನಿಸ್ತಾ ಇರ್ಬೋದು, ಆರಾಮಾಗಿ ಒಂದು ದೊಡ್ಡ ಸೋಫಾ ಸೆಟ್ ನ ಹಾಕೊಂಡು ನೀವು ಮನೆಯಲ್ಲಿ ನಾರ್ಮಲ್ ಆಗಿ ನಡ್ಕೊಂಡು ಓಡಾಡ್ಬೋದು. ಸೊ ಇನ್ನು ಟೈಲ್ಸ್ ನ ನೋಡೋದಾದ್ರೆ ನಿಮ್ಗೆ ಬ್ರಾಂಡೆಡ್ ಟೈಲ್ಸ್ ನ ಹಾಕೊಟ್ಟಿದ್ದಾರೆ. ಹಾಗೆ ವೆಂಟಿಲೇಷನ್ಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ನೋಡ್ತಿರ್ಬೋದು, ಗಾಳಿ ಬೆಳಕು ಸಂಪೂರ್ಣವಾಗಿ ಆರಾಮಾಗಿ ಬರುತ್ತೆ. ಸೊ ಇನ್ನು ವಿಂಡೋ ಕೂಡ ನಿಮ್ಗೆ ವುಡನ್ ಅಲ್ಲೇ ಮಾಡಿಸ್ಕೊಟ್ಟಿದ್ದಾರೆ. ಇನ್ನು ಟಿವಿ ಯೂನಿಟ್ ನ ಗಮನಿಸ್ತಾ ಇರಬಹುದು, ಎಷ್ಟು ಒಂದು ಕ್ಲಾಸಿ ಫಿನಿಶ್ ಅಲ್ಲಿ ಡಿಸೈನ್ ಆಗಿ ಕೊಟ್ಟಿದ್ದಾರೆ ಅಂತ. ಹಾಗೆ ಲೈಟ್ಸ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಇದಕ್ಕೆ ಅಟ್ಯಾಚ್ ಆಗಿನೇ ನಿಮಗೆ ಒಂದು ಡಿಸೈನ್ ಆಗಿರುವಂತಹ ಪೂಜಾ ರೂಮ್ ನ ಕೊಟ್ಟಿದ್ದಾರೆ. ಸೊ ಬಾಡಿಗೆ ಮನೆಗೂ ಕೂಡ ಇವರು ಕಸ್ಟಮೈಸೇಷನ್ ಅಲ್ಲಿ ನಿಮಗೆ ಡಿಫ್ರೆಂಟ್ ಆಗಿರುವಂತಹ ಪೂಜಾ ರೂಮ್ ಕೂಡ ಮಾಡ್ಕೊಟ್ಟಿದ್ದಾರೆ. ಅದರಲ್ಲೂ ಸಹ ನಿಮಗೆ ಲೈಟ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಇನ್ನು ಸ್ಟೋರೇಜಸ್ ಕೂಡ ನಿಮಗೆ ಕೊಟ್ಟಿದ್ದಾರೆ. ಇನ್ನು ಕಿಚನ್ ಒಳಗೆ ಹೋಗೋಣ. ಕಿಚನ್ ಒಳಗೆ ಎಂಟ್ರಿ ಕೊಡ್ತಿದ್ದಂಗೆ ನೋಡ್ತಿರ್ಬೋದು, ಒಂದು ಡಿಫ್ರೆಂಟ್ ಲುಕ್ ಅಲ್ಲಿ ಇಂಟೀರಿಯರ್ ವರ್ಕ್ಸ್ ಮಾಡಿದ್ದಾರೆ. ಸೊ ಇವರೇ ಕಿಚನ್ ಸಂಪೂರ್ಣವಾಗಿ ಇಂಟೀರಿಯರ್ ವರ್ಕ್ಸ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಆಗಿರ್ಬೋದು, ಹಾಗೆ ನಿಮ್ಮ ಹತ್ರ ಎಷ್ಟೇ ಐಟಮ್ಸ್ ಗಳಿದ್ರು ಎಲ್ಲದಕ್ಕೂ ಕೂಡ ನಿಮಗೆ ಸ್ಪೇಷಿಯಸ್ ಜಾಗ ಮಾಡಿಕೊಟ್ಟಿದ್ದಾರೆ. ಸೊ ಮೇಲ್ಗಡೆಯೂ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ನ ಕೊಟ್ಟಿದ್ದಾರೆ. ಇನ್ನು ಸಿಂಕ್ ಆಗಿರ್ಬೋದು, ವಿಶೇಷವಾಗಿ ಈ ಕಿಚನ್ ಅಲ್ಲಿ ನಿಮಗೆ ಸಪ್ರೇಟ್ ಯುಟಿಲಿಟಿಗೂ ಕೂಡ ಜಾಗ ಇದೆ. ಸೊ ಆರಾಮಾಗಿ ನೀವು ಒಂದು ವಾಷಿಂಗ್ ಮಷಿನ್ ನ ಇಟ್ಕೊಂಡು ಸೇಫ್ಟಿಗೋಸ್ಕರ ಗ್ರಿಲ್ಲು ಕೂಡ ನಿಮಗೆ ಮಾಡಿಕೊಟ್ಟಿದ್ದಾರೆ. ಇನ್ನು ಕಿಚನ್ ಇಂದ ನಿಮಗೆ ಈ ಕಡೆ ಬರ್ತಾ ಇದ್ದಂಗೆ ನಿಮಗೆ ಮಾಸ್ಟರ್ ಬೆಡ್ರೂಮ್ ಕೂಡ ಸಿಗುತ್ತೆ. ಸೊ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಸೊ ಆರಾಮಾಗಿ ನೀವು ಒಂದು ಕಿಂಗ್ ಸೈಜ್ ಬೆಡ್ ನ ಹಾಕೊಂಡು ಆರಾಮಾಗಿ ಓಡಾಡ್ಬೋದು. ಸೊ ಇನ್ನು ವಾರ್ಡ್ರೋಬ್ಗೆ ಹಾಗೆ ಡೋರ್ಗೆ ಮ್ಯಾಚ್ ಆಗೋ ತರ ನಿಮಗೆ ಕಂಪ್ಲೀಟ್ ಇಂಟೀರಿಯರ್ ಡಿಸೈನ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ವಾರ್ಡ್ರೋಬ್ ನೋಡ್ತಿರ್ಬೋದು, ಇದು ಕೂಡ ನಿಮಗೆ ಕಂಪ್ಲೀಟ್ ಸಾಫ್ಟ್ ಕ್ಲೋಸರ್ ಆಗಿರುತ್ತೆ. ಜೊತೆಗೆ ನಿಮಗೆ ಹಿಡನ್ ಡ್ರೆಸ್ಸಿಂಗ್ ಟೇಬಲ್ ಕೂಡ ಕೊಟ್ಟಿರ್ತಾರೆ. ಸೊ ಸ್ಟೋರೇಜ್ಗೆ ಯಾವುದೇ ರೀತಿ ನಿಮಗೆ ಟೆನ್ಷನ್ ತಗೊಳ್ಳೋ ತರ ಇರಲ್ಲ. ಸೊ ನೋಡ್ತಿರ್ಬೋದು ಎಷ್ಟು ಸಾಫ್ಟ್ ಕ್ಲೋಸರ್ ಇದೆ ಅಂತ. ಸೊ ಜೊತೆಗೆ ನೀವು ನೋಡ್ತಿರ್ಬೋದು, ಸೊ ಸೀಲಿಂಗ್ ಇಂದ ಹಿಡಿದು ನಿಮಗೆ ಸ್ಟೋರೇಜ್ಗೆ ಸ್ಪೇಸು ಕೂಡ ಇವರು ಕೊಟ್ಟಿದ್ದಾರೆ. ಈ ರೂಮಲ್ಲಿ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ಸೊ ಅಟ್ಯಾಚ್ ವಾಶ್ರೂಮ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನೋಡ್ತಿರ್ಬೋದು, ಅಪ್ ಟು ಸೀಲಿಂಗ್ ವರ್ಗೂ ನಿಮಗೆ ಟೈಲ್ಸ್ ಹಾಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ಲಿ ಬ್ರಾಂಡೆಡ್ ಫಿಟ್ಟಿಂಗ್ಸ್ ಅಲ್ಲಿ ನಿಮಗೆ ವಾಶ್ರೂಮ್ ಒಳಗಡೆ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಈ ವಾಶ್ರೂಮ್ ಅಲ್ಲಿ ಗೀಸರ್ ಕೂಡ ಅವರೇ ಇನ್ಕ್ಲೂಡ್ ಮಾಡಿದ್ದಾರೆ. ವೀಕ್ಷಕರೇ, ನಾನು ನಿಮ್ಗೆ ಆಗ್ಲೇ ತಿಳಿಸ್ಕೊಟ್ಟೆ ಇದು ಡಬಲ್ ಬೆಡ್ರೂಮ್ ಮನೆ ಅಂತ. ಟಿವಿ ಯೂನಿಟ್ ಪಕ್ಕದಲ್ಲೇ ನಿಮಗೆ ಇನ್ನೊಂದು ಬೆಡ್ರೂಮ್ ಕೂಡ ಕೊಟ್ಟಿದ್ದಾರೆ. ಇದನ್ನ ನೀವು ಕಿಡ್ಸ್ ಬೆಡ್ರೂಮ್ ಆಗೂ ಯೂಸ್ ಮಾಡ್ಕೋಬಹುದು ಅಥವಾ ಗೆಸ್ಟ್ ರೂಮ್ ಆದ್ರೂ ಯೂಸ್ ಮಾಡ್ಕೋಬಹುದು. ಸೊ ಎಂಟ್ರಿ ಕೊಡ್ತಿದ್ದಂಗೆ ನೀವು ಆರಾಮಾಗಿ ಒಂದು ಕ್ವೀನ್ ಸೈಜ್ ಬೆಡ್ ನ ಹಾಕೊಂಡು ಈ ರೂಮ್ ನ ಯೂಟಿಲೈಸ್ ಮಾಡ್ಕೋಬಹುದು. ಸೊ ನೋಡ್ತಿರ್ಬೋದು, ನಿಮಗೆ ಕಬೋರ್ಡ್ಸ್ ಕೂಡ ಸಾಫ್ಟ್ ಕ್ಲೋಸರ್ಸ್ ಅಲ್ಲಿ ಕಂಪ್ಲೀಟ್ಲಿ ಫಿಲ್ಡ್ ಆಗಿರುತ್ತೆ. ಸೊ ಇದರಲ್ಲೂ ಕೂಡ ನಿಮಗೆ ಹಿಡನ್ ಡ್ರೆಸ್ಸಿಂಗ್ ಟೇಬಲ್ ಇರುತ್ತೆ. ಸೊ ಸ್ಪೇಷಿಯಸ್ ಜಾಗ ಕೂಡ ಇರುತ್ತೆ ಡ್ರೆಸ್ಸಸ್ಗೆ. ಜೊತೆಗೆ ಮೇಲ್ ನೋಡ್ತಿರ್ಬೋದು, ನಿಮಗೆ ಸ್ಟೋರೇಜ್ಗೂ ಕೂಡ ಸ್ಪೇಸ್ ಕೊಟ್ಟಿದ್ದಾರೆ. ನೀವು ಹೊರಗೆ ಇಂಟೀರಿಯರ್ ವರ್ಕ್ಸ್ ನ ಮಾಡ್ತೀನಿ ಅಂದ್ರೂ ಕೂಡ ಇಷ್ಟು ಪರ್ಫೆಕ್ಷನ್ ಅಲ್ಲಿ ಇಂಟೀರಿಯರ್ ವರ್ಕ್ಸ್ ನ ಯಾರು ಕೂಡ ಮಾಡ್ಕೊಡಲ್ಲ. ಸೊ ಆರಾಮಾಗಿ ನೀವು ಒಂದು ಕ್ವೀನ್ ಸೈಜ್ ಬೆಡ್ ನ ಹಾಕೊಂಡು ಈ ರೂಮ್ ಅಲ್ಲಿ ನೀವು ಆರಾಮಾಗಿ ಇರಬಹುದು. ಜೊತೆಗೆ ನಿಮ್ಗೆ ಈ ಬೆಡ್ರೂಮ್ ಅಲ್ಲೂ ಕೂಡ ನಿಮ್ಗೆ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ಸೊ ವಾಶ್ರೂಮ್ಗೆ ಎಂಟ್ರಿ ಕೊಡ್ತಂಗೆ ನೀವು ನೋಡ್ತಿರ್ಬೋದು, ಇದರಲ್ಲೂ ಕೂಡ ನಿಮಗೆ ಕಂಪ್ಲೀಟ್ಲಿ ಬ್ರಾಂಡೆಡ್ ಫಿಟ್ಟಿಂಗ್ಸ್ ಇರುತ್ತೆ. ಅಪ್ ಟು ಸೀಲಿಂಗ್ ವರ್ಗೂ ನಿಮಗೆ ಟೈಲ್ಸ್ ಹಾಕೊಟ್ಟಿದ್ದಾರೆ. ಸೊ ವಿಶೇಷವಾಗಿ ಗೀಸರ್ ಕೂಡ ಇವರು ಇನ್ಕ್ಲೂಡ್ ಮಾಡಿಕೊಟ್ಟಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಡಬಲ್ ಬೆಡ್ರೂಮ್ ಮನೆ ಎಷ್ಟು ಲಕ್ಸುರಿಯಸ್ ಆಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಟ್ಟಿದ್ದಾರೆ ಅಂತ. ಹಾಗಿದ್ರೆ ಬನ್ನಿ ನೆಕ್ಸ್ಟ್ ಸಿಂಗಲ್ ಬೆಡ್ರೂಮ್ ಮನೆ ಯಾವ ತರ ಇರುತ್ತೆ ಅಂತ ನೋಡೋಣ. ಬನ್ನಿ ಇನ್ನು ಒಳಗೆ ಎಕ್ಸ್ಪ್ಲೋರ್ ಮಾಡೋಣ. ಸೊ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು ಎಷ್ಟು ಪ್ರೀಶಿಯಸ್ ಆಗಿದೆ ಜಾಗ ಅಂತ. ಸಿಂಗಲ್ ಬೆಡ್ರೂಮ್ಗೂ ಡಬಲ್ ಬೆಡ್ರೂಮ್ಗೂ ವ್ಯತ್ಯಾಸನೇ ಗೊತ್ತಾಗಲ್ಲ. ಹಾಗೆ ಸಿಂಗಲ್ ಬೆಡ್ರೂಮ್ ಮನೆಗೂ ಕೂಡ ಇವರು ಕಂಪ್ಲೀಟ್ಲಿ ಇಂಟೀರಿಯರ್ ವರ್ಕ್ಸ್ ಕೂಡ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು, ಬ್ರಾಂಡೆಡ್ ಟೈಲ್ಸ್ ಕೂಡ ಇದಕ್ಕೆ ಹಾಕೊಟ್ಟಿದ್ದಾರೆ. ಇನ್ನು ಟಿವಿ ಯೂನಿಟ್ ನೋಡೋಕೆ ಹೋದ್ರೆ ನಿಮಗೆ ಇದರಲ್ಲೂ ಕೂಡ ಒಂದು ಕ್ಲಾಸಿ ಫಿನಿಶ್ ಕೊಟ್ಟಿದ್ದಾರೆ. ಜೊತೆಗೆ ವಾರ್ಮ್ ಲೈಟ್ಸ್ ಕೂಡ ಇವರು ಪ್ರೊವೈಡ್ ಮಾಡಿದ್ದಾರೆ. ಸೊ ಹಾಗೆ ಸ್ಟೋರೇಜ್ ಬಾಕ್ಸಸ್ ಕೂಡ ಇದೆ. ಜೊತೆಗೆ ಹಾಲಲ್ಲೇ ನಿಮಗೆ ಪೂಜಾ ರೂಮ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಡಿಸೈನ್ ಅಲ್ಲೇ ಮಾಡಿಕೊಟ್ಟಿದ್ದಾರೆ. ಒಳಗಡೆ ಇನ್ಬಿಲ್ಟ್ ಲೈಟ್ ಕೂಡ ಇದೆ. ಇನ್ನು ಐಟಮ್ಸ್ ಇಟ್ಕೋತೀರಾ ಅಥವಾ ಸ್ಟೋರೇಜ್ ಸ್ಪೇಸ್ಗೂ ಕೂಡ ಇವರು ಸ್ಪೇಷಿಯಸ್ ಜಾಗ ಕೂಡ ಕೊಟ್ಟಿದ್ದಾರೆ. ಇನ್ನು ನೀವು ನೋಡ್ತಿರ್ಬೋದು, ಹಾಲ್ ಅಲ್ಲಿ ನಿಮಗೆ ಅಟ್ಯಾಚ್ಡ್ ಕಾಮನ್ ವಾಶ್ರೂಮ್ ಕೂಡ ಇದೆ.
ಸೊ ಕಾಮನ್ ವಾಶ್ರೂಮ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನೋಡ್ತಿರ್ಬೋದು ಅಪ್ ಟು ಸೀಲಿಂಗ್ ವರ್ಗೂ ನಿಮಗೆ ಟೈಲ್ಸ್ ಹಾಕ್ಸ್ಕೊಟ್ಟಿದ್ದಾರೆ. ಕಂಪ್ಲೀಟ್ಲಿ ಬ್ರಾಂಡೆಡ್ ಫಿಟ್ಟಿಂಗ್ಸ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಇದರಲ್ಲೂ ನಿಮಗೆ ವಿಶೇಷವಾಗಿ ಗೀಸರ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಇನ್ನು ಕಿಚನ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನೋಡ್ತಿರ್ಬೋದು ಕಂಪ್ಲೀಟ್ಲಿ ಇಂಟೀರಿಯರ್ ವರ್ಕ್ಸ್ ಕೂಡ ಇವ್ರು ಮಾಡಿಸ್ಕೊಟ್ಟು ಒಂದು ಡಿಫ್ರೆಂಟ್ ಲುಕ್ ಅಲ್ಲಿ ಕಿಚನ್ ಮಾಡ್ಕೊಟ್ಟಿದ್ದಾರೆ. ಹಾಗೆ ನೋಡ್ತಿರ್ಬೋದು ಸ್ಟೋರೇಜ್ಗೆ ಎಷ್ಟು ಸ್ಪೇಷಿಯಸ್ ಆಗಿ ಜಾಗ ಕೂಡ ಕೊಟ್ಟಿದ್ದಾರೆ ಅಂತ. ನಿಮ್ಮ ಒಂದು ಮನೇಲಿ ಒಂದು ಎಷ್ಟೇ ಸಾಮಾನು ಇದ್ರೂ ಕೂಡ ನಿಮಗೆ ಯಾವುದಕ್ಕೂ ಕಡಿಮೆ ಆಗದಿರೋ ಥರ ನಿಮ್ಗೆ ಎಲ್ಲ ಕಡೆ ಸ್ಪೇಸ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ವಿಶೇಷವಾಗಿ ಈ ಒಂದು ಕಿಚನ್ಗೆ ನಿಮಗೆ ಯುಟಿಲಿಟಿ ಕೂಡ ಅಟ್ಯಾಚ್ಡ್ ಆಗಿದೆ. ಸೊ ಸಿಂಗಲ್ ಬೆಡ್ರೂಮ್ ಮನೇಲೂ ಕೂಡ ನಿಮಗೆ ಯುಟಿಲಿಟಿ ಅಟ್ಯಾಚ್ ಮಾಡಿಕೊಟ್ಟಿದ್ದಾರೆ. ಆರಾಮಾಗಿ ಒಂದು ವಾಷಿಂಗ್ ಮಷೀನು ಅಥವಾ ಡಿಶ್ ವಾಷರ್ನ ಇಟ್ಕೊಂಡು ಒಂದು ಸೇಫ್ಟಿ ಗ್ರಿಲ್ ಜೊತೆ ನಿಮಗೆ ಹಾಕೊಟ್ಟಿದ್ದಾರೆ. ಇನ್ನು ಬೆಡ್ರೂಮ್ಗೆ ಎಂಟ್ರಿ ಕೊಡೋಣ. ಡೋರ್ ಫಿನಿಶಿಂಗ್ ನೋಡ್ತಿರ್ಬೋದು ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಂತ. ಸೊ ಬೆಡ್ರೂಮ್ಗೆ ಎಂಟ್ರಿ ಕೊಡ್ತಿದ್ದಂಗೆ ಎಷ್ಟು ಸ್ಪೇಷಿಯಸ್ ಆಗಿದೆ ಜಾಗ ನೋಡಿ. ಸೊ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ನ ಹಾಕೊಂಡು ನೀವು ಓಡಾಡ್ಬೋದು. ಇನ್ನು ವೆಂಟಿಲೇಷನ್ಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಕಬೋರ್ಡು ಕೂಡ ನೋಡ್ತಿರ್ಬೋದು ಫುಲ್ಲು ಸಾಫ್ಟ್ ಕ್ಲೋಸರ್ ಆಗಿರುತ್ತೆ. ಹಾಗೆ ಹಿಡನ್ ಡ್ರೆಸ್ಸಿಂಗ್ ಟೇಬಲ್ ಕೂಡ ನಿಮಗೆ ಇದ್ರಲ್ಲಿ ಪ್ರೊವೈಡ್ ಮಾಡಿರ್ತಾರೆ. ಕಬೋರ್ಡ್ಗೆ ಹಾಗೆ ಡೋರ್ಗೆ ಮ್ಯಾಚ್ ಆಗೋ ಥರ ಒಂದು ಕ್ಲಾಸಿಕ್ ಲುಕ್ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನು ಈ ರೂಮಲ್ಲಿ ನಿಮಗೆ ಮೇಲೆ ಸ್ಟೋರೇಜ್ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಟೆರೆಸ್ಗೆ ಎಂಟ್ರಿ ಕೊಡೋಣ. ನೋಡ್ತಿರ್ಬೋದು ಟೆರೆಸ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನಿಮಗೆ ಐರನ್ ಡೋರ್ ಕೂಡ ಮಾಡಿಸ್ಕೊಟ್ಟಿದ್ದಾರೆ ಕಂಪ್ಲೀಟ್ಲಿ ಸೇಫ್ಟಿಗೋಸ್ಕರ. ಸೊ ವೆಂಟಿಲೇಷನ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ನಿಮಗೆ ಮೇಲೆ ಒಂದು ಡಿಸೈನ್ ಕೊಟ್ಟು ಕೆಳಗಡೆ ಕಂಪ್ಲೀಟ್ಲಿ ಕವರ್ ಮಾಡಿದ್ದಾರೆ. ಸೊ ಟೆರೆಸ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನಿಮಗೆ ಈ ಬಿಲ್ಡಿಂಗ್ ಅಲ್ಲಿ ಕಂಪ್ಲೀಟ್ ಆಗಿ 5 ಫ್ಲೋರ್ ಇದೆ. ನಾನೇನು ನಿಮಗೆ ಸಿಂಗಲ್ ಬೆಡ್ರೂಮ್ ಹಾಗೆ ಡಬಲ್ ಬೆಡ್ರೂಮ್ ಮನೆಗಳನ್ನ ತೋರಿಸ್ತೆ. ಕಂಪ್ಲೀಟ್ ಆಗಿ 5 ಫ್ಲೋರಲ್ಲಿ ನಿಮಗೆ ಅದೇ ತರ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಟ್ಟಿದ್ದಾರೆ. ಸೊ ಇನ್ನು ಟೆರೆಸ್ ನೋಡ್ತಾ ಇದ್ದೀರಾ ಫುಲ್ ವಿಶಾಲವಾಗಿ ಸ್ಪೇಷಿಯಸ್ ಆಗಿ ಟೆರೆಸ್ನ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಬಟ್ಟೆಗಳು ಒಗೆಯಕ್ಕೆ ಕೂಡ ಜಾಗ ಕೂಡ ಮಾಡ್ಕೊಟ್ಟಿದ್ದಾರೆ. ಹಾಗೆ ಟೆರೆಸ್ ಅಲ್ಲಿ ನೀವು ನೋಡ್ತಿರ್ಬೋದು 2 ವಾಟರ್ ಟ್ಯಾಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ನಿಮಗೆ ಒಂದು ಚಿಕ್ಕ ರೂಮು ಹಾಗೆ ಕಾಮನ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನ ನಿಮಗೆ ಬ್ಯಾಚುಲರ್ ಆಗಿರ್ಬೋದು ಅಥವಾ ಜಿಮ್ ಎಕ್ವಿಪ್ಮೆಂಟ್ಸ್ ಏನಾದರೂ ಸ್ಟೋರೇಜ್ ಪರ್ಪಸ್ ಕೂಡ ಯೂಸ್ ಮಾಡ್ಕೋಬಹುದು. ಇನ್ನು ಜೊತೆಗೆ ಕಾಮನ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಅಪ್ ಟು ಸೀಲಿಂಗ್ ವರೆಗೂ ಟೈಲ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಬ್ರಾಂಡೆಡ್ ಫಿಟ್ಟಿಂಗ್ಸ್ ಕೂಡ ಹಾಕೊಟ್ಟಿದ್ದಾರೆ. ಸೊ ಇದರಲ್ಲೂ ನೋಡ್ತಿರ್ಬೋದು ವಿಶೇಷವಾಗಿ ನಿಮಗೆ ಗೀಸರ್ ಕೂಡ ಇನ್ಕ್ಲೂಡ್ ಮಾಡ್ಕೊಟ್ಟಿದ್ದಾರೆ. ಸರ್ ಕೇವಲ ಒಂದು 30-40 ಸೈಟಲ್ಲಿ ನಿಮಗೆ 5 ಫ್ಲೋರ್ ಮನೆಗಳಲ್ಲಿ 9 ಮನೆಗಳು ಬರೋ ಥರ ಮಾಡಿಕೊಟ್ಟಿದ್ದಾರೆ. ಬರೀ ಇಷ್ಟೇ ಇಲ್ಲ ಸರ್, ನಿಮಗೆ ದೊಡ್ಡ ಸೈಟು ಚಿಕ್ಕ ಸೈಟು ಡ್ಯೂಪ್ಲೆಕ್ಸ್ ಮನೆ ಅಥವಾ ಕಮರ್ಷಿಯಲ್ ವರ್ಕ್ಸ್ ಆಗಿರ್ಬೋದು, ಇಲ್ಲ ಮನೆ ಬೇಡ ಬರೀ ಇಂಟೀರಿಯರ್ ವರ್ಕ್ಸ್ ಅಂದ್ರೂ ಕೂಡ ಇವ್ರು ಮಾಡ್ಕೊಡ್ತಾರೆ. ಅದು ನಿಮಗೆ ಪಕ್ಕ ವಾಸ್ತು ಪ್ರಕಾರನೇ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತಾರೆ. ಸರ್ ಈ ಒಂದು 5 ಫ್ಲೋರ್ ಬಿಲ್ಡಿಂಗ್ ನ ಕೇವಲ 15 ತಿಂಗಳಲ್ಲಿ ನಾವು ಕಂಪ್ಲೀಟ್ ಮಾಡ್ಕೊಟ್ಟಿದೀವಿ. ವಿದಿನ್ ಟೈಮ್ ಪೀರಿಯಡ್ ಅಲ್ಲೇ ನಾವು ಕೆಲಸ ಮಾಡಿ ಮುಗಿಸ್ಕೊಡ್ತೀವಿ ಸರ್. ಸೈಟ್ ಪ್ಲಾನಿಂಗ್ ಇಂದ ಹಿಡಿದು ಅಪ್ ಟು ಕನ್ಸ್ಟ್ರಕ್ಷನ್ ವರೆಗೂ ನಿಮಗೆ ಎಕ್ಸ್ಪರ್ಟ್ ಇಂಜಿನಿಯರ್ಸ್ ಕೂಡ ಇರ್ತಾರೆ. ಸೊ ಕನ್ಸ್ಟ್ರಕ್ಷನ್ ಇಂದ ಹಿಡಿದು ನಿಮಗೆ ಕೀ ಹ್ಯಾಂಡ್ ಓವರ್ ತನಕನೂ ಕೂಡ ಕಂಪ್ಲೀಟ್ ಇಂಟೀರಿಯರ್ ವರ್ಕ್ಸ್ ಕೂಡ ನಾವೇ ಮಾಡ್ಕೊಡ್ತೀವಿ. ಸರ್ ಕಂಪ್ಲೀಟ್ಲಿ ಬ್ರಾಂಡೆಡ್ ಐಟಮ್ಸ್ ನ ಉಪಯೋಗಿಸಿದೀವಿ. ನಿಮಗೆ ಆಗೇ ತೋರಿಸ್ಕೊಟ್ಟಂಗೆ ಗೇಟ್ ಇಂದ ಹಿಡಿದು 2 BHK 1 BHK ಮನೆಯಲ್ಲೂ ಸಹ ನಿಮಗೆ ಬ್ರಾಂಡೆಡ್ ಫಿಟ್ಟಿಂಗ್ಸ್ ನ ನಾವು ಹಾಕೊಟ್ಟಿದ್ದೀವಿ. ಸೊ ಯಾವುದೇ ರೀತಿ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಲ್ಲ. ಇಂಟೀರಿಯರ್ ವರ್ಕ್ಸ್ ಕೂಡ ನಿಮಗೆ ಸೂಪರ್ ಫಿನಿಶ್ ಅಲ್ಲೇ ಮಾಡ್ಕೊಟ್ಟಿದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಮ್ಮ ಆಫೀಸ್ಗೆ ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ತೀರಾ ಅಂದ್ರೆ ಕಲ್ಯಾಣ್ ನಗರ HRBR ಲೇಔಟ್ ಅಲ್ಲಿ ನಮ್ಮ ಆಫೀಸ್ ಲೊಕೇಟ್ ಆಗಿದೆ. ಅಲ್ಲೂ ಕೂಡ ನೀವು ಡೈರೆಕ್ಟ್ ಆಗಿ ಬಂದು ಮಾಹಿತಿಯನ್ನ ಪಡ್ಕೋಬಹುದು.